2000 ರುಪೀಸಲ್ಲಿ ನೀವು ಬಂಡಾಜೆ ಟ್ರೆಕ್ ಮುಗಿಸ್ಬೋದು. ನೋಡಿ ಹೆಂಗಿದೆಯೋ ಹಿಂದೆ, ಇಷ್ಟು ಕ್ಲಿಯರಾಗಿ ಹೋಗ್ತಿದೆ, ಸಖತ್ತಾಗಿದೆ. ಒಂದು ಸೈಡ್ ಬಿಸಿಲು ಹೊಡಿತಾ ಇದೆ, ಒಂದು ಸೈಡ್ ಫುಲ್ಲು ಗ್ರೀನರಿ, ಇನ್ನೊಂದು ಸೈಡ್ ಫುಲ್ಲು ಮಿಸ್ಟು. ಸೊ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಮನು? ನೋಡಪ್ಪ, ಹಾಂ ಹೆಂಗಿದೆ? ಸೂಪರ್ ಆಗಿದೆ. ಯಾವ್ದು ಬೆಸ್ಟ್ ಅನಿಸ್ತು? ನೇತ್ರಾವತಿ, ಕುಮಾರ ಪರ್ವತ, ಇದು ಬಂಡಾಜೆ, 3 ಟ್ರೆಕ್ ಮಾಡಿದ್ಯಾ ನನ್ನ ಜೊತೆ. ಯಾವ್ದು ಅನಿಸ್ತು ಚೆನ್ನಾಗಿರೋದು? ನಿಮ್ಮ ಜೊತೆ ಬಂದು ಪ್ರತಿ ಸಲ ಒಂದೊಂದು ಹೊಸ ಅನುಭವ ಆಗ್ತದೆ. ಅಂತ ಸೈಗಿಸ್ತ ನಾನು. ಇದೊಂಥರ ಚೆನ್ನಾಗಿದೆ, ಅದೊಂಥರ ಚೆನ್ನಾಗಿದೆ. ತುಂಬ ವ್ಯೂಸ್ ಸಿಗ್ತವೆ ನಿಮಗೆ ಅಲ್ವಾ? ಇಲ್ಲಿ ನೋಡಿ, ಮಿಸ್ ನೋಡಿ, ಒಳ್ಳೆ ಟೈಮ್ ಲ್ಯಾಪ್ಸ್ ಬಂದಂಗೆ ಬರ್ತಿದ್ದಾವೆ. ನೋಡಿ ಮಂಜು ಹೆಂಗಿದೆಯೋ. ಇನ್ನೂ 1 ಕಿಲೋಮೀಟರ್ ಇದೆ ದೂರ, ಒಂದು 20 ನಿಮಿಷ ಹೋಗಿ ಫಾಲ್ಸ್ಗೆ ಹೋಗಿ ಊಟ ಮಾಡೋಣ. ಟೈಮ್ ಬಂದು 12 o'clock, ಇನ್ನೂ ಆಗಿಲ್ಲ. 11:30 ಆಗ್ತಿದೆ. 11:20 ಆಗಿದೆ. 9 o'clock ಸ್ಟಾರ್ಟ್ ಮಾಡಿದ್ದು. 2 hours 20 minutesಗೆ ಆಲ್ಮೋಸ್ಟ್ ಇನ್ನೊಂದು ಕಿಲೋಮೀಟ್ರ್ ಇದೆ. ನೋಡಿ ಲಾಸ್ಟ್ ಇನ್ನೊಂದು 750 ಮೀಟರ್ಸು. ಹಿಂಗೆ ಫುಲ್ಲು ಕಲ್ಲುಗಳಿದ್ದಾವೆ, ಕೆಳಗೆ ಇಳ್ಕೊಂಡು ಹುಷಾರಾಗಿ ಹೋಗಬೇಕು. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದಿಸ್ ಟ್ರೆಕ್ ಇದೆ ಅನಿಸುತ್ತೆ. ಇನ್ನೆಲ್ಲ ಫುಲ್ ಈಸಿಯಾಗಿತ್ತು. ಬೋಲೋ ಬಾಯ್, ಕೈಸಾ ಹೈ? ಅಣ್ಣ ಅಣ್ಣ ಮಾತುಗಳಿಲ್ಲ ಅಣ್ಣ. ಟ್ರೆಕ್ಕಿಂಗ್ ಮಸ್ತ್ ಅಂದ್ಬಿಟ್ಟು ಆಫ್ ಟ್ರೆಕ್ಕಿಂಗ್ ಮಸ್ತ್. ಆಫ್ ಟ್ರೆಕ್ಕಿಂಗಾ? ಆಫ್ ರೋಡ್ ಟ್ರೆಕ್ಕಿಂಗ್. ಟ್ರೆಕ್ಕಿಂಗ್ ಅಂದ್ರೆ ಆಫ್ ರೋಡ್ ಅಲ್ಲ? ಈ ಥರ ಟ್ರೆಕ್ಕಿಂಗ್ ಮತ್ತೆ ಅನ್ನಪೂರ್ಣಂಗೆ ಒಬ್ಬನೇ ಹೋಗ್ಬಿಟ್ಟಿದ್ಯಾ ಅಂತೀರಾ? ಕರ್ಕೊಂಡೋಗಿಲ್ಲ ಅಂತೀರಾ? ಇವಾಗ ಕರ್ಕೊಂಬಂದಿದ್ದೀರಲ್ವ, ಇದೆಲ್ಲ ಟ್ರೈನಿಂಗ್ ಬನ್ನಿ ನಿಮ್ಗೆ. ಸೌಂಡ್ ಕೇಳಿಸ್ತಿದ್ಯಾ? ನೀರು ಹರಿತಾ ಇರೋ ಸೌಂಡು. ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಅನಿಸುತ್ತೆ. ಒಂದು 50 meters ಇರ್ಬೋದು. 2.5 hours ಮುಗಿಸ್ಬಿಡ್ತಿದ್ದೀವಿ. ಮತ್ತು ಅಪ್ಹಿಲ್ ಇನ್ನೊಂದು ತುಂಬ ಇರುತ್ತೆ, ಕಷ್ಟ ಆಗುತ್ತೆ. ಬಾಯ್ಸ್ ವೆಯ್ಟ್ ಮಾಡಬೇಕು, ಅದೆಲ್ಲ ಇದೆ ಸೀನು. ಯಾವುದೋ ಹುಡುಗ ಹುಡುಗಿ ಮಂಡಿ ನೋವಂತೆ, ಇವ್ರು ಅವರು ವಾಪಸ್ ಬರ್ತೀವಿ. ಓಕೆನಾ? ಇಲ್ಲಿಗೆ
ಈಗಂತೂ ಬರಕ್ಕೆ ಬಿಡ್ಬೇಡಿ, ವಾಪಸ್ ಬಿಡಿ. ಹೋಗ ಆರಾಮಾಗಿ ಹೋಗೋ, ಟೆನ್ಷನ್ ಬೀಳ್ಬೇಡ. ವ್ಯೂ ತೋರಿಸಿ, ಯಾವ ವ್ಯೂ ತೋರಿಸಿ. ಆ ವ್ಯೂ ನೋಡ್ರಿ ಹೆಂಗಿದೆಯೋ. ಹೇಳಿ. ಆ ವ್ಯೂಗೋಸ್ಕರ ಏನಾದರೂ ಮಾಡ್ಬೋದು. ಹಣೆಯಲ್ಲಿ ಬರೆಯದ ನಿನ್ನ ಹೆಸರ ಹೃದಯದಿ ನಾನೇ ಕುಳಿತಿರುವೆ. ಆ ಪೋಸ್ ಕೊಡ್ತಿದ್ಯಲ್ಲ ಫೋನ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ ನಮ್ಮ ಬಾಯ್ಸು. ಅಲ್ಲಿ ನೋಡಿ, ನಾನು ಮೇಲೆ ಇದ್ದೀನಿ ನೋಡಿ ಹೆಂಗಿದೆಯೋ ವ್ಯೂ ಎಲ್ಲ. ಟೈಮ್ ಬಂದು 2 o'clock ಆಗ್ತಿದೆ. 4 ಒಳಗಡೆ ರೀಚ್ ಆಗಿ ಹೋಗ್ತೀವಿ. ಸೊ ಟೈಮ್ ಬಂದು 2 o'clock, ಟ್ಯೂಸ್ಡೇ 14th July. ನೋಡಿ, ಒಬ್ಬ ಜನನೂ ಇಲ್ಲ ಬಂಡಾಜೆಯಲ್ಲಿ. ನಾನೊಬ್ಬನೇ ಇರೋದು ನೋಡಿ. ನಿಮ್ಗೆ ವ್ಯೂವಲ್ಲಿ ಯಾರೂ ಕಾಣಲ್ಲ, ಒಬ್ಬನ ಬಿಟ್ಟರೆ. ಹೆಂಗಿದೆ ನೋಡಿ ವ್ಯೂ, ಕ್ರೇಜಿ. ಇವಾಗ ಸ್ವಲ್ಪ ಬಿಸಿಲು ಬರ್ತಿದೆ. ಅಲ್ಲಿ ನೋಡಿ ಮಿಸ್ಟ್ ಎಲ್ಲ ಅಲ್ಲಿ ಬರ್ತಿದೆ. ಎಷ್ಟು ಗ್ರೀನರಿ ಇದೆ ನೋಡಿ, ಸಖತ್ತಾಗಿದೆ. ಒಬ್ಬನೂ ಕಾಣಿಸ್ತಿಲ್ಲ. ವೀಕ್ ಡೇ ಬಂದರೆ ಹಿಂಗೆ ಇರತ್ತೆ ಮಜಾ. ನೋಡಿ ಹೆಂಗಿದೆಯೋ. ನೇತ್ರಾವತಿ ಈ ವ್ಯೂ ನೋಡಬೇಕು ಅಂದರೆ ನೀವು ಫುಲ್ಲು 90% ಬೆಟ್ಟ ಹತ್ತಿದ್ರೆ ಈ ವ್ಯೂ ಕಾಣುತ್ತೆ. ಬಟ್ ಇದು ಬಂಡಾಜೆಯಲ್ಲಿ ನಿಮ್ಗೆ ಜಸ್ಟ್ 30% ಕಂಪ್ಲೀಟ್ ಮಾಡಿದ್ರೆ ಈ ವ್ಯೂ ಸ್ಟಾರ್ಟ್ ಆಗೋಗುತ್ತೆ. ಲಾಸ್ಟ್ ಒಂದು 10% ಸ್ಟೆಚ್ಚು ಸ್ವಲ್ಪ ಕಷ್ಟ ಅನಿಸುತ್ತೆ. ಡೌನ್ ಹಿಲ್ ಹೋಗಬೇಕು ವಾಟರ್ಫಾಲ್ಸ್ ಹತ್ರಗೆ. ಮಿಕ್ಕಿದೆಲ್ಲ ತುಂಬ ಈಸಿನೇ.
ಚೆನ್ನಾಗಿರುತ್ತೆ. ಬನ್ನಿ ಬಂಡಾಜೆಗೆ ಬನ್ನಿ, ನೇತ್ರಾವತಿ ಕುದುರೆಮುಖ ಎಲ್ಲ ಬಿಟ್ಬಿಡಿ, ಇದು ಸಖತ್ತಾಗಿದೆ. ನಮ್ಮ ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಟ್ರೆಕ್ಗೆ ಅಂತ ಹೇಳ್ತೀನಿ ಕೇಳಿ. ಟಿಕೆಟು ಟ್ರೆಕ್ ಟಿಕೆಟ್ಸ್ ಬಂದು 500 ರುಪೀಸ್ ಪರ್ಸನ್ನು. ಆಮೇಲೆ 400 ರುಪೀಸು KSRTC ಬಸ್ ಟಿಕೆಟು ಬ್ಯಾಂಗ್ಳೂರಿಂದ ಸುಂಕಸಾಲೆ ಅನ್ನೋದಕ್ಕೆ. ಮತ್ತು ಅಲ್ಲಿಂದ ಸುಂಕಸಾಲೆಗೆ ಬಂದು ಇಲ್ಲಿಂದ ಜೀಪ್ ಹಿಡ್ಕೋಬೇಕು. ಜೀಪ್ ಕಾಸ್ಟು 2000, 10 ಮೆಂಬರ್ಸ್ ಶೇರ್ ಮಾಡಿಕೊಂಡ್ರೆ 200 ರುಪೀಸ್ ಬೀಳುತ್ತೆ. ಸೊ ಎಷ್ಟಾಯಿತು? 400 + 500 900 + 200 + ಗೈಡ್ ಚಾರ್ಜಸ್ಸು ನಿಮಗೆ ಒಂದು 100 ರುಪೀಸ್ ಬೀಳುತ್ತೆ. 10% ಇದ್ದರೆ ಗ್ಯಾಂಗು ಎಷ್ಟಾಯಿತು? 500 400 900 ಗೈಡ್ ಚಾರ್ಜ್ 100, TT ಚಾರ್ಜ್ 200, 1200 ರುಪೀಸ್. ಮತ್ತು ರಿಟರ್ನ್ ಬಸ್ ಟಿಕೆಟ್ ಬಂದು ಒಂದು 400, 1600 ರುಪೀಸು. ಒಂದು 400 ರುಪೀಸ್ ಊಟ ಅಂದ್ಕೊಳ್ಳಿ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನಕ್ಕೆ ಸೇರಿಕೊಂಡು 2000 ರುಪೀಸಲ್ಲಿ ನೀವು ಬಂಡಾಜೆ ಟ್ರೆಕ್ ಮುಗಿಸ್ಬೋದು. ಹೆಂಗಿದೆ ಗೋಪಿ? ಹಾಂ, ಇಳ್ದೋಯ್ತಾ? ಏನು ಇಳ್ದೋಯ್ತು? ಏನು ಮಾಡಿದ್ದೋ ಇಳಿಯೋದಕ್ಕೆ? ಎನರ್ಜಿ ಇಲ್ವಾ? ಸೊ ಟೈಮ್ ಬಂದು 3 ಗಂಟೆ ಆಗ್ತಾ ಬರ್ತಿದೆ. ಇನ್ನೇನು 20% ಮಿಕ್ಕಿದೆ ಅಷ್ಟೇ. ಅವಾಗೆಲ್ಲ ಫುಲ್ ಒಳ್ಳೆ ಮಿಸ್ಟಿತ್ತು. ಇಲ್ಲಿ ನೋಡಿ ಮಿಸ್ಟೆಲ್ಲ ಇದೆ. ಇನ್ನೇನು ಹೊರಡೋದೆ ಎಲ್ಲ ಮುಗೀತು ಟ್ರೆಕ್ಕು. ಮಳೆ ಬರಲಿಲ್ಲ, ಬರೀ ಮಂಜು ಬರ್ತಾ ಇದೆ. ವ್ಯೂಸ್ ಮಾತ್ರ ಸೂಪರ್ ವ್ಯೂಸ್. ಏನಾಗಪ್ಪಿ, ಹೆಂಗಿತ್ತ ವ್ಯೂಗಳು? ಅನ್ಬೇಡ, ಜೋರಾಗಿ ಮಾತಾಡು, ಕೆಲಸ ಇಲ್ಲ. ನಿಮ್ಗೇನಾದರೂ ಅರ್ಥ ಆಯಿತು ಅಂದರೆ ಅಗ್ಗಪ್ಪಗನ್ ಏನು ಹೇಳ್ದ ಅದನ್ನು ಕಮೆಂಟ್ ಮಾಡಿ ಗೈಸ್. ಬೆಟ್ಟ ಗುಡ್ಡಗಳ ಮಧ್ಯೆ ಸಣ್ಣದೊಂದು ಮನುಷ್ಯ ಇದ್ದಾನೆ. ಅವನ ಮಾತುಗಳು ನಮಗೆ ಅರ್ಥ ಆಗೋದಿಲ್ಲ, ಆದರೆ ಅರ್ಥ ಮಾಡ್ಕೊಳ್ಳೇಬೇಕು. ನೋಡ್ಕೊಬಿಡಿಪ್ಪ ಲಾಸ್ಟ್ ವ್ಯೂ. ಇನ್ನೆಲ್ಲ ಫಾರೆಸ್ಟ್ ಪ್ಯಾಚ್. చెప్పు భయ్యా, ఎలా ఉంది ఎక్స్పీరియన్స్? రకరకాలుగా ఉంది మాస్టర్. ఏమేమైతా ఉంది? రకరకాలుగా ఉంది, చాలా బాగుంది మాస్టర్. ఏమైందిరా?
కాళ్ళు పట్టేసింది అంతే కదరా. కాలు పట్టు లాగేస్తున్నాయి భయ్యా. లాగేస్తుంది లాగేస్తుంది లాగేస్తుంది. ఓ ఏనాలి ನೋಡಿ ಗಾಯ್ಸ್, ಫಾರೆಸ್ಟ್ ಪ್ಯಾಚ್. ಒಂದು ಲೀಚ್ ಇಲ್ಲ ಗಾಯ್ಸ್, ಐ ಆಮ್ ಹರ್ಟ್. ಮೆಲ್ಲಗ आणि मेलोडी సాంగ్ పాడుతుండగా జర్రని జార. ಸೊ ಅಲ್ಲಿ ನೋಡಿ ಗಾಯ್ಸ್, ಅಲ್ಲಿ ಕೋಟೆಗೆ ಹೋಗಕ್ಕೆ ಬಿಡಲಿಲ್ಲ, ಅದಕ್ಕೆ ಸಪ್ರೇಟ್ ಟ್ರೆಕ್ ಅಂತೆ. ನಾವು ಫಾಲ್ಸ್ಗೆ ಹೋದ್ವಿ. ಹೆಂಗಿತ್ತಮ್ಮ? ಹಂಗಂದ್ರೆ ಜನರಿಗೆ ಹೇಳ ಹೆಂಗಿತ್ತು ಅಂತ. ಬಾಯಲ್ಲಿ ಯಾರ್ದೋ ಇಟ್ಕೊಂಡವನಂತೆ ಗಾಯ್ಸ್. ಟ್ರೆಕ್ಕೆಲ್ಲ ಬರ್ತಾ ಇರ್ಬೇಕಿಂತ ಹತ್ರಕ್ಕೆ 40 ವಯಸ್ಸಲ್ಲೆಲ್ಲ ನಾವು ಮಾಡೋಕ್ಕಾಗಲ್ಲ ಇವೆಲ್ಲ. ವಯಸ್ಸಲ್ಲಿದ್ದಾಗ ಬನ್ನಿ, ಎಂಜಾಯ್ ಮಾಡಿ. ಕಾಲು ನೋವು ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾತ್ರಿ ಹೋಗಿ ಎಣ್ಣೆ ಹೊಡೀರಿ. ನಿಮ್ಗೆ ಹೆಂಗೆ ಅನಿಸ್ತು? ಇದು ಫಸ್ಟ್ ಟೈಮ್ ನಂದು ಟ್ರೆಕ್ಕು. ಮಹೇಶ್ ಅವರು ಫೋರ್ಸ್ ಮಾಡಿ ಕರೆದ್ರು ಚೆನ್ನಾಗಿರುತ್ತೆ ಬನ್ನಿ ಅಂತ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಅನ್ಕೊಂಡಿಲ್ಲ. ಮಸ್ತ್ ಇತ್ತು. ಎಲ್ಲ ಪಾರ್ಟ್ನರ್ಸ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರು, ಚೆನ್ನಾಗಿ ಎಂಜಾಯ್ ಮಾಡ್ದೆ. ತುಂಬ ಚೆನ್ನಾಗಿ ಅನಿಸ್ತು. ಬರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು ಅಷ್ಟೇ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಈಸಿ ಇತ್ತು. ನಿಂಗೆ ಚೆನ್ನಾಗಿ ಅನಿಸ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೆಸ್ಟ್. ನಿಮಗೆ ಮಸ್ತು. GoPro, stop recording.